ಗೆಳೆಯರೆ, ರಾಜ್ಯದಲ್ಲಿ ಹಲವು ಸಾವಿರ ನೈಸರ್ಗಿಕ ಕೃಷಿಕರು ಹಾಗೂ ಸಾವಯವ ಕೃಷಿಕರು ಇದ್ದಾರೆ. ಸಮಗ್ರ ಕೃಷಿ ಮಾಡುವವರು ಇದ್ದಾರೆ. ಇವರೆಲ್ಲರಿಗೂ ಮೀರಿ ಸಂಪೂರ್ಣ ಕೃಷಿಕರು ಇರಲು ಸಾಧ್ಯವೇ? ಹೌದು. ಬಾಗಲಕೋಟೆ ತಾಲೂಕಾದ ತೆರದಾಳ್ ಗ್ರಾಮದಲ್ಲಿ ಧರೆಪ್ಪ ಪರೆಪ್ಪ ಕಿತ್ತೂರು ಎಂಬ ವಿಶಿಷ್ಟ ಕೃಷಿಕರಿದ್ದಾರೆ. ಅವರನ್ನು ನಾನು ಸಂಪೂರ್ಣ ಕೃಷಿಕರೆಂದು ಕರೆಯುತ್ತೇನೆ. ಇಡೀ ಕುಟುಂಬ ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದು ಅವರ ತೋಟದಲ್ಲಿ ಅರಿಶಿಣ, ಬಾಳೆ, ರೇಷ್ಮೆ, ಗೋಧಿ, ಕಡ್ಲೆ, ಕಬ್ಬು, 60 ವಿಧದ ಹಣ್ಣುಗಳು, 100 ವಿಧದ ವಿದೇಶಿ ಹಣ್ಣುಗಳು, ಹಲವು ಬಗೆಯ ಹೂವುಗಳೊಂದಿಗೆ ಏಕದಳ ಮತ್ತು ದ್ವಿದಳ ಧಾನ್ಯ ಹಾಗೂ ಗಿಡ ಮರಗಳನ್ನು ಜೋಡಿಸಿಕೊಂಡಿದ್ದಾರೆ. 12 ದೇಶಿ ಹಸುಗಳನ್ನು ಸಾಕಿದ್ದಾರೆ. ಕೃಷಿ ಹೊಂಡದೊಂದಿಗೆ ಮೀನು ಸಾಕಾಣಿಕೆ ಜೊತೆಗೆ ಕೋಳಿ ಸಾಕಾಣಿಕೆ ಮಾಡಿದ್ದಾರೆ. ಅರಣ್ಯ ಕೃಷಿ ಮಾಡಿದ್ದಾರೆ. ತರಕಾರಿ ಕೃಷಿಯನ್ನು ಮಾಡುತ್ತಾರೆ. ಎಲ್ಲ ಕೃಷಿ ಉತ್ಪನ್ನಗಳನ್ನು ಮೌಲ್ಯವರ್ಧನೆ ಮಾಡುತ್ತಾರೆ. ಇದರೊಟ್ಟಿಗೆ ಸೋಲಾರ್ ವಿದ್ಯುತ್ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ. ಈ ರೈತರ ಬಗ್ಗೆ ಎಷ್ಟು ವರ್ಣನೆ ಮಾಡಿದರೂ ಸಾಲದು. ಅವರು ಏನು ಮಾಡಿದ್ದಾರೆ, ಏನು ಮಾಡುತ್ತಾರೆ ಎನ್ನುವ ಕುರಿತು ಅವರಿಂದಲೇ ತಿಳಿದುಕೊಳ್ಳೋಣ ಬನ್ನಿ. ನನ್ನ ಹೆಸರು ಧರೆಪ್ಪ ಪರಪ್ಪ ಕಿತ್ತೂರು ಅಂತೇಳಿ. ಕಳೆದ ನಾನು 1991ನೇ ಇಸ್ವಿಯಿಂದ ಸಾವಯವ ಕೃಷಿ ಮಾಡ್ತಾಯಿದ್ದೀನಿ. ಇದಕ್ಕಿಂತ ಮುಂಚೆ ನಾನು ಒಬ್ಬ ಫರ್ಟಿಲೈಸರ್ ಡೀಲರ್, ಜೋರಿ ಡೀಲರ್ಶಿಪ್ ಇತ್ತು ನಮ್ಮದು. ನಾನು ಅಲ್ಲಿ ಗೊಬ್ಬರ ವ್ಯಾಪಾರ ಮಾಡ್ತಾಯಿದ್ದೆ. ಯಾವುದನ್ನು ಆಗುವಂಥ ಹಾನಿಯನ್ನು ನಾನು ಸ್ವಲ್ಪ ವಿಚಾರ ಮಾಡಿ, ಯಾಕಂದರೆ ಇದಕ್ಕೆ ಮುಂದಿನ ಭವಿಷ್ಯ ಚೆನ್ನಾಗಿಲ್ಲ ಮತ್ತು ಇದು ಭೂಮಿ ತಾಯಿಯನ್ನು ಹಾಳು ಮಾಡ್ತೈತಿ. ಮತ್ತು ನಾವು ಇಲ್ಲಿ ಫರ್ಟಿಲೈಸರ್ ಮಾರೋದು, ನಾವು ಕೃಷಿ ಮಾಡೋದು ತೊಂದರೆ ಆಕತಿ, ಬೇಡ ಮುಂದಿನ ಭವಿಷ್ಯದಾಗ ಇದಕ್ಕೆ ಇಲ್ಲ ಅಂತ ತಿಳ್ಕೊಂಡು ನಾವು ಇದನ್ನು ಸಾವಯವ ಕೃಷಿ ಮಾಡ್ಬೇಕಂತ ನಾನು ನಿರ್ಧಾರ ಮಾಡಿ ಅದು ಫರ್ಟಿಲೈಸರ್ ಶಾಪನ್ನು ಕ್ಲೋಸ್ ಮಾಡಿಕೊಂಡು ನಾವು ಸಾವಯವ ಕೃಷಿನ ಅವತ್ತಿಂದ ನಾನು ಸ್ಟಾರ್ಟ್ ಮಾಡೀನಿ. ಸ್ಟಾರ್ಟ್ ಮಾಡಿದಾಗ ಬರೀ ಕಬ್ಬ ಬೆಳಿತಿದ್ದು, ಬರೀ ಒಂದು ಏಕ ಬೆಳೆ ಪದ್ಧತಿ ಇತ್ತು ನಮ್ಮ ಕಡೆ. ಅದನ್ನು ಕ್ಯಾನ್ಸಲ್ ಮಾಡಿ, ಯಾಕಂದ್ರೆ ಏಕ ಬೆಳೆ ಪದ್ಧತಿ ಬೆಳೆಯೋದ್ರಿಂದ ಎಷ್ಟೋ ಜನ ಒಮ್ಮೊಮ್ಮೆ ರೇಟ್ ಸಿಗ್ತೈತಿ, ಸಿಗೋಂಗಿಲ್ಲ, ಸ್ವಲ್ಪ ಜಮೀನು ಫಲವತ್ತತೆ ಹಾಳಾಕತಿ. ಹಂಗೆ ಬೇಡ, ಏನಾದರೂ ಇದರ ಹೊಸದು ಮಾಡಬೇಕು, ಭೂಮಿ ತಾಯಿ ಸೇವೆ ಮಾಡಿ ಈ ಒಂದು ಸಮಗ್ರ ಕೃಷಿ ಅಳವಡಿಸ್ಕೋಬೇಕಂತೇಳಿ ನಾವು ಟೋಟಲ್ ನನ್ನ ಕಡೆ ಎಲ್ಲ ಬೆಳೆನೂ ನಾವು ಮಾಡ್ಕೊಂಡಿದ್ವಿ. ಕಬ್ಬತ್ತಿ, ಅರಿಶಿನ, ಬಾಳೆ, ರೇಷ್ಮೆ, 12 ತಿಂಗಳು ಬೆಳೆದ ತರಕಾರಿ. ನಮ್ಮಲ್ಲಿ ಏನು ಬೇಕು ನಮಗೆ ಎಲ್ಲನ ನಿಟ್ಟಿನೊಳಗೆ ಒಂದು ಕಿರಾಣಿ ಅಂಗಡಿಗೆ ಹೋದ್ರೆ ಒಂದು ಅಡುಗೆ ಮಾಡ್ಬೇಕಾದ್ರೆ ಯಾವ ಥರ ಬೇಕಾಗತ್ತಿಲ್ಲ ದಿನಸಿ, ಹಂಗೆ ನಮ್ಮ ಈ ತೋಟದಾಗ ಸಿಗ್ಬೇಕಂತ ವ್ಯವಸ್ಥೆ ಮಾಡಿ ಟೋಟಲ್ ಎಲ್ಲ ಥರ ಹಣ್ಣಿನ ಗಿಡಗಳಾಗಿರ್ಬೋದು, ಇಂಥದ್ದಿಲ್ಲ ಅನ್ನುವಂಥದ್ದಿಲ್ಲ. ಎಷ್ಟು ಸಾಧ್ಯ ಆಗುತ್ತೋ ನಾವೆಲ್ಲ ಕಲೆಕ್ಷನ್ ಮಾಡಿ ನಮ್ಮಲ್ಲಿ ಬೆಳೆಯುವಂಥ ನಾನು ವ್ಯವಸ್ಥೆ ಮಾಡ್ಕೊಂಡು ನಾವು ತಿಂದು ಉಳಿದಿದ್ದನ್ನು ಮಾರಾಟ ಮಾಡಿ ಮೌಲ್ಯವರ್ಧನೆ ಮಾಡಿ ನಾವು ಮಾರಾಟ ಮಾಡುವಂಥ ವ್ಯವಸ್ಥೆ ಮಾಡ್ಕೊಂಡಿದ್ವಿ. ಮತ್ತು ಇಡೀ ನಮ್ಮ ಕುಟುಂಬನೂ ಇದ್ರೊಳಗೆ ಇನ್ವಾಲ್ವ್ಮೆಂಟ್ ಇರೋದ್ರಿಂದ ನಾವೆಲ್ಲರೂ ಒಬ್ರಿಗೊಬ್ರು ಸಹಕಾರ ಮಾಡಿ ಬೆಳೆದದ್ದನ್ನು ಇಲ್ಲಿ ಅಗದಿ ಸರಾಗವಾಗಿ ಕಡಿಮೆ ಖರ್ಚಿನೊಳಗೆ ಕಡಿಮೆ ಒಂದು ಲೇಬರ್ ಹಚ್ಕೊಂಡು ಎಷ್ಟು ಸಾಧ್ಯ ಆಕೈತೆ ಖರ್ಚು ಕಡಿಮೆ ಮಾಡಿ ಭೂಮಿ ಫಲವತ್ತತೆಯನ್ನು ಕಾಯ್ಕೊಂಡು ನಾವು ಬೆಳೆಯನ್ನು ಬೆಳೆದು ನಾವು ಅಗದಿ ಆನಂದ ಮತ್ತು ಅಗದಿ ಸಂತೋಷದಿಂದ ಇವತ್ತು ನಾನು ಹೇಳೋ ಸಂತೋಷ ಅನಿಸುತ್ತೆ. ಈಗ ನಮ್ಮ ಕುಟುಂಬದವ್ರು ಕೂಡ ನನ್ನ ಮಕ್ಕಳಾಗಿರ್ಬೋದು, ನನ್ನ ಸೊಸೆ, ಟೋಟಲ್ ಎಲ್ಲರೂ ಇದ್ರಾಗ ಕೈಗೂಡಿಸಿ ನಾವು ಒಂದು ಕೃಷಿಯನ್ನು ಒಂದು ಉದ್ಯಮಿಯಾಗಿ ಅಥವಾ ಒಂದು ನಮ್ಮ ತಾಯಿ ಥರ ನಾವು ಇದನ್ನು ತಾಯಿ ಹೆಂಗೆ ನಮ್ಮ ಸಲುತ್ತೆ ಆ ಥರ ಭೂಮಿನೂ ಒಂದು ಇದು ಇಕ್ಕೋಬೇಕು ತಾಯಿ. ಆ ತಾಯಿನ ಸಲುವಾಗಿ ಆ ಆಶೀರ್ವಾದದಿಂದ ನಾವು ಒಂದು ಈ ನೆಟ್ನಾಗ ನಾವು ಬೆಳೆದಿದ್ವಿ. ಮತ್ತು ಇಲ್ಲಿ ನಾನು 30 ವರ್ಷ ನಾನು ಕೃಷಿಯನ್ನು ಮಾಡಿದ್ರೆ ಕನಿಷ್ಠ ನನಗೆ ಒಂದು 50 ಅವಾರ್ಡ್ ಬಂದವು. ರಾಷ್ಟ್ರ ಮಟ್ಟದಾಗ 50. ಟೋಟಲ್ ಎಲ್ಲ ನಾನು ಈ ನಿಟ್ಟಿನಲ್ಲಿ ಈ ತಾಯಿ ಸೇವೆ ಮಾಡೋದ್ರಿಂದ ನನಗೆ ಈ ಒಂದು ನನ್ನ ಪರಿಚಯ ಆಗಿ ನನಗೆ ಸಾಕಷ್ಟು ಚೆನ್ನಾಗಿ ಗುರುತಿಸ್ತಾರೋ ಆ ಒಂದು ಸ್ಮರಣೆ ಮಾಡ್ಕೊತ ನನಗೆ ಮಾಡ್ತಾಯಿದ್ದೀನಿ. ಟೋಟಲ್ ನನ್ನಲ್ಲಿ ಐತಿ. ಆ ಥರ ನಾನು ಬಂದವ್ರಿಗೂ ಕೂಡ ನಾನು ಎಷ್ಟು ಸಾಧ್ಯ ಆಕತ್ತೋ ನಾನು ತಿಳುವಳಿಕೆ ಅಥವಾ ಫೋನ್ ಮುಖಾಂತರ ಅವ್ರು ಹೆಂಗೆ ನನಗೆ ಪ್ರಶ್ನೆ ಮಾಡ್ತಾರೆ ಉತ್ತರ ಕೊಟ್ಟು ಅವ್ರನ್ನ ಸಾಲ್ವ್ ಮಾಡೋಂಥ ಪ್ರಯತ್ನ ನಮ್ಮಲ್ಲಿ ಐತಿ. ಅದಲ್ದೆ ಇವತ್ತು ನನ್ನ ಕಡೆ ಏನಾದ್ರು ಈಗ ಈ ಸದ್ಯಕ್ಕೆ ನಾನು ಯೂನಿಟ್ ತೋರಿಸ್ತಾ ಇರೋದು ಒಂದು 21 ಮೀಟ್ರ್ ಅಗಲ, 21 ಮೀಟ್ರ್ ಉದ್ದ, 3 ಮೀಟ್ರ್ ಆಳ ಒಂದು ಕೃಷಿ ಹೊಂಡನ ಮಾಡ್ಕೊಂಡೀನಿ. ಆ ಕೃಷಿ ಹೊಂಡದ ಜೊತೆಲೆ ಬರೀ ಕೃಷಿ ಹೊಂಡ ಅಷ್ಟೇ ಮಾಡಿ ನೀರು ಸ್ಟಾಕ್ ಮಾಡ್ಕೊಂಡಾಗ ಅಲ್ಲಿ ನಮ್ಗೆ ಸೋಲಾರ್ 2 ನನ್ನ ಕಡೆ ಸೋಲಾರ್ದವು. ಆ ಸೋಲಾರ್ ಮುಖಾಂತರ ನಾನು ಇದನ್ನು ನೀರು ತುಂಬ್ಕೊಂಡಾಗ ಮತ್ತು ಬರೀ ಸೋಲಾರ್ ಬರೀ ಮೋಟ್ರ್ ಹೊಂಡ ತುಂಬ್ಕೊಂಡಂಗೆ ಆಯಿತು. ಮತ್ತು ಇದ್ರದ್ದು ಏನು ಏನೋ ಉಪಯೋಗ ತೊಗೋಬೇಕು ಅಂತೇಳಿ ನಾನು ಇದ್ರ ಮೇಲೆ ಒಂದು 35 ಈ ಹೊಸದಾಗಿ ಅರಿಶಿನ ನಾಟಿ ಮಾಡುವಂಥ ಮಷೀನನ್ನು ಅಪ್ಲೈ ಮಾಡ್ತಾಯಿದ್ದೀವಿ. ಇದಕ್ಕಿಂತ ಮುಂಚೆ ನಾವು ಲ್ಯಾಂಡ್ ಅಂದ್ರೆ ಭೂಮಿ ತಯಾರಿಕೆ ಮಾಡ್ಕೊಂಡು ದೊಡ್ಡ ಟ್ರ್ಯಾಕ್ಟ್ರಲ್ಲಿ ನಾವು ಬೆಡ್ ಕೊಡೋದು, ಆಮೇಲೆ ಆಳುಗಳು ಹಚ್ಚಿ ನಾವು ನಾಟಿ ಮಾಡ್ತಾಯಿದ್ವಿ. ಅದು ಸುಮಾರು 1 ಎಕರೆಗೆ 4ರಿಂದ 5 ಸಾವಿರ ರೂಪಾಯಿ ನಮ್ಗೆ ಖರ್ಚು ಬರ್ತಾಯಿತ್ತು. ಈ ಬರೀ ಲ್ಯಾಂಡ್ ಪ್ರಿಪೇರ್ ಅಂದ್ರೆ ತಯಾರು ಮಾಡಿಕೊಂಡು ಪ್ಲೇನ್ ಮಾಡಿ ನಾವು ಈ ಟ್ರ್ಯಾಕ್ಟ್ರಲ್ಲೇ ಬೆಡ್ಡೂ ತಾನೇ ಕೊಡ್ಕೊತೈತಿ, ಬೀಜನೂ 2 ಸಾಲ ಬೀಜನೂ 9 ಇಂಚ್ ಒಂದು ಬೀಜ ಇಬ್ಬರು ಲೇಬರ್ ಕೂತು ಅದಕ್ಕೆ ಬೀಜ ಒಗೆದಿದ್ದಾದ್ರೆ ಕರೆಕ್ಟ್ 9 ಇಂಚ್ ಬೀಜ ಮುಚ್ಕೊಂಡು ಆ ಲ್ಯಾಂಡ್ ಬೆಡ್ ಪ್ರಿಪೇರ್ ಮಾಡ್ಕೊಂಡು ಪ್ಲೇನ್ ಮಾಡ್ಕೊತೈತಿ. ಆದಮೇಲೆ ನಾವು ಡ್ರಿಪ್ ಪೈಪ್ ಅಥವಾ ಮಳೆಗೆ ಆದ್ರೆ ನಾಟಿ ಮಾಡ್ಕೊಂಡು ಮುಂದಿನ ಸಾಗುವಳಿ ನಾವು ಮಾಡ್ಬೋದು. ಈಗಾಗಲಿ ಕಡಿಮೆ ಖರ್ಚಿನೊಳಗೆ
ಕಡಿಮೆ ಖರ್ಚಿನೊಳಗೆ ಇದು ಒಂದು ಸಣ್ಣ ತಂತ್ರಜ್ಞಾನ, ಮತ್ತು ಇದು ಸಣ್ಣ ಟ್ರ್ಯಾಕ್ಟರ್ ಇರೋದ್ರಿಂದ 24 HP ಇರೋದ್ರಿಂದ, ಮತ್ತು ನಾವು ಎಷ್ಟೇ ಭೂಮಿ ಒಳಗೆ ಕೆಲಸ ಮಾಡಿದ್ರು ಅದ್ರದ್ದು ವೇಟ್ ಕಮ್ಮಿ ಇರೋದ್ರಿಂದ ಭೂಮಿಗೆ ಅಷ್ಟೊಂದು ಏನು ಭಾರ ಆಗಂಗಿಲ್ಲ. ಮತ್ತು ಈ ಸ್ವಲ್ಪ ಎತ್ತೊಳಗೆ ಕೆಲಸ ಮಾಡಿದಂಗಾಗಿ ನಮ್ದು ಯಾವುದೇ ಭೂಮಿ ಭಾರ ಆಗಲಾರ್ದ ಅಗದಿ ಕಡಿಮೆ ಖರ್ಚಿನ ಒಂದು ತಂತ್ರಜ್ಞಾನದಿಂದ ಲೋ ಕಾಸ್ಟ್ ಟೆಕ್ನಾಲಜಿ ಹಾಕ್ಕೊಂಡು ನಾವು ವರ್ಷ ನಾಟಿ ಮಾಡ್ತಾಯಿದ್ವಿ. ಮತ್ತು ಕಮ್ಮಿ ಕೆಲಸದೊಳಗೆ ಹೆಚ್ಚಿನ ಒಂದು ಉತ್ಪಾದನೆ ತೊಗೊಳಕ್ಕೆ ಒಂದು ಅಗದಿ ಅವಕಾಶ, ಅದನ್ನು ಪ್ರಾಕ್ಟಿಕಲಾಗಿ ಅದನ್ನು ನಾವು ಬಿತ್ತನೆ ಮಾಡೋದು ತಾವು ನೋಡ್ಬೋದು. ನಾವು ಇದನ್ನು 8-4 V1 ವೆರೈಟಿ ರೇಷ್ಮೆ ಮಾಡ್ಕೊಂಡಿದ್ವಿ. ಇದರಲ್ಲಿ ಸುಮಾರು ಇದು ಕಡಿಮೆ ನೀರಲ್ಲೇ ಬೆಳೆಯುವಂಥ ಒಂದು ಬೆಳೆ ಇದು. ಸುಮಾರು ನಮ್ಮ ಕಡೆ ಕೃಷಿ ಇಲಾಖೆ ಅಂತ ಕೃಷಿ ಇಲಾಖೆ ಇದೆ, ತೋಟಗಾರಿಕೆ ಇಲಾಖೆ ಇದೆ, ರೇಷ್ಮೆ, ಟೋಟಲ್ 3 ಇಲಾಖೆಯನ್ನು ಸಮಗ್ರ ಕೃಷಿಯಲ್ಲಿ ನಾನು ಒಳ್ಳೆಯ ಲಾಭಗತ ಮಾಡಿದ್ದೆ. ಯಾಕಂದರೆ 8-4 ಮಾಡೋದ್ರಿಂದ ಸ್ಪೇಸಿಂಗ್ ಜಾಸ್ತಿ ಇರೋದ್ರಿಂದ ಇದಕ್ಕೆ ಗಾಳಿ ಬೆಳಕು ಸಿಗೋದ್ರಿಂದ ಎಲೆ ಒಳಗೆ ಉತ್ಕೃಷ್ಟವಾದಂಥ ಒಂದು ಪೋಷಕಾಂಶ ಸಿಗೋದ್ರಿಂದ ಒಳ್ಳೆಯ ಸಮೃದ್ಧವಾಗಿ ನಾವು ರೇಷ್ಮೆ ಗೂಡನ್ನೇ ಬೆಳಿಬೋದು. 8-4 ಇರೋದ್ರಿಂದ ನಾವು ಒಂದು ವರ್ಷಕ್ಕೆ ಕನಿಷ್ಠ 4-5 ಬೀಡು ನಾವು ತೊಗೋತೀವಿ. ಅಂದ್ರೆ ಒಂದು ವರ್ಷದಾಗ ಎವರೇಜ್ ಹೇಳ್ಬೇಕಂದ್ರೆ 600-800 kg ನಾವು ರೇಷ್ಮೆ ಗೂಡನ್ನು ಉತ್ಪಾದನೆ ಮಾಡ್ತೀವಿ. 300-400 ರೂಪಾಯಿ ಮಾರೋರು ಕೂಡ ಒಂದು 1.5-2 ಲಕ್ಷ ರೂಪಾಯಿ ನಮ್ಮ ಖರ್ಚು ಕಳೆದ ಇದ್ರಾಗ ಆದಾಯ ಬರ್ತೈತಿ. ಮತ್ತು ಈಗ ಕಡಿಮೆ ನೀರಿನೊಳಗೆ ಬೆಳೆಯುವಂಥ ಬೆಳೆ ಇರೋದ್ರಿಂದ ಇದು ಮಾಡಿದ್ವಿ. ಮತ್ತು 8-4 ಸ್ಪೇಸಿಂಗ್ ಇರೋದ್ರಿಂದ ಇದರೊಳಗೆ ನಾವು 8 ಫುಟ್ ಕುಲ್ಲ ಸಾಲಿನಾಗ ಮುಂಗಾರು ಒಳಗೆ ನವಣೆ ಬೆಳಿತೀವಿ. ಅದೊಂದು ಸುಮಾರು 3-4 ಕ್ವಿಂಟಲ್ ನವಣೆ ಬರ್ತೈತಿ. ಅದು ಹಿಂಗಾರಿ ಒಳಗೆ ಈಗ ಸದ್ಯಕ್ಕೆ ನಾವು ಕಡಲೆ ಹಾಕ್ಕೊಂಡು ಅದರಿಂದ ಒಂದು 10-15 ಸಾವಿರ ರೂಪಾಯಿ ನಮ್ಗೆ ಆದಾಯ ಬರ್ತೈತಿ. ನವಣಿದು ಒಂದು ಕನಿಷ್ಠ ಅಂದ್ರೆ ಅದನ್ನು ಮೌಲ್ಯವರ್ಧನೆ ಮಾಡಿ ನಾವು ಮಾರಾಟ ಮಾಡೋದ್ರಿಂದ ಅದರಾಗ ಒಂದು 30-40 ಸಾವಿರ ರೂಪಾಯಿ ಅದರಾಗ ಬರ್ತೈತಿ. ಟೋಟಲ್ ಎಲ್ಲ ತೆಗೆದ್ರೆ ಒಂದು 2-2.5 ಲಕ್ಷ ರೂಪಾಯಿ ಒಂದು ಎಕರೆದಾಗ ನಾವು ಈ ರೇಷ್ಮೆ ಮೊಟ್ಟೆಯನ್ನು ಮೇಯಿಸಿ ಗೂಡನ್ನು ಮಾಡಿ ರಾಮನಗರ ಮಾರ್ಕೆಟ್ ಮಾಡಿ ಇದರಲ್ಲಿ ಕೂಡ ನಾವು ಒಳ್ಳೆಯ ಆದಾಯ ಮಾಡಿದ್ವಿ. ಮತ್ತು ಅದ್ರ ಜೋಡಿನ ಈ ಸೋಲಾರ್ ಟ್ರ್ಯಾಪ್ ಯೂಸ್ ಮಾಡೋದ್ರಿಂದ ಈಗ ಯಾವುದೇ ರಾತ್ರಿ ನಮಗೆ ಸಾಯಂಕಾಲ 6 ಗಂಟೆಗೆ ಇದು ಸ್ಟಾರ್ಟ್ ಆಕೈತೆ, ರಾತ್ರಿ 10-11 ಗಂಟೆಗೆ ಬಂದು ಅದರಿಂದ ಬರುವಂಥ ಶತ್ರು ಕೀಟಗಳೆಲ್ಲ ಇದರಲ್ಲಿ ಬಿದ್ದು ಸಾಯೋದ್ರಿಂದ ನಮಗೆ ರೋಗದ ಬಾಧೆ ಕಡಿಮೆ ಆಗಿ ಇದು ಕೂಡ ನಮ್ಗೆ ಒಳ್ಳೆಯ ಒಂದು ಅನುಕೂಲ ಆಗ್ತೈತೆ ನಾನು ಈ ಸಂದರ್ಭದಲ್ಲಿ ಹೇಳ್ಬೋದು. ನಾವು ಇದನ್ನು 5.5 ಸುಮಾರು ನಾವು 1 ಎಕರೆ ಏಲಕ್ಕಿ ಬಾಣನ ನಾವು ನಾಟಿ ಮಾಡಿದೆವು. ಇದು ನಾಟಿ ಅಂದ್ರೆ ಸುಮಾರು 1383 ಸಸಿನ ಇದರ ಕೂಡಿಸೇವು. ಇದನ್ನು ಹೆಂಗೆ ನಾವು ನಾಟಿ ಮಾಡಿವಿ ಅಂದ್ರೆ ಇದರಲ್ಲಿ ಇಸ್ರೇಲ್ ಮೆಥಡನ್ನು ನಾವು ಇದರ ಅಪ್ಲೈ ಮಾಡಿದ್ವಿ. ಹೆಂಗಂದ್ರೆ ಇದು ಹಚ್ಚೋಕ್ಕಿಂತ ಮುಂಚೆ ಸುಮಾರು ನಾವು ಒಂದು 2 ಫುಟ್ ಆಗಲ್ಲ 3 ಫುಟ್ ಒಂದು ಡಿಗ್ಗರ್ಲಿ ಭೂಮಿ ಒಳಗೆ ಒಂದು ಹೋಲ್ ತೆಗೆದು ಅದರಲ್ಲಿ ನಾವೇನು ಕೊಡಬೇಕೈತೆ ಸೈನಿಕ ಗೊಬ್ಬರ, ಎರೆಹುಳು ಗೊಬ್ಬರ, ಬೇವಿನ ಹಿಂಡಿ, ಈ ಥರ ಏನು ಪೋಷಕಾಂಶ ಭಾಳ ಏನು ಬೇಕೋ ಅವ್ನು ಟೋಟಲ್ ಎಲ್ಲನೂ ಅದರಲ್ಲಿ ಕೊಟ್ಟು ಅದನ್ನು ಸಹ ಒಂದು ಲೆವೆಲ್ಗೆ ಮುಚ್ಕೊಂಡು ಅದ್ರ ಮೇಲೆ ನಾನು ಇದನ್ನು ಏಪ್ರಿಲ್ ಏಲಕ್ಕಿ ಬನಾನ ನಾನು ನಾಟಿ ಮಾಡಿದ್ದೀನಿ. ಈಗ ಸುಮಾರು ಒಂದು 6 ತಿಂಗಳು ಬಾಳಿದ ಬನಾನ ಇದೆ. ಇದ್ರಾಗ ಕನಿಷ್ಠ ಅಂದರೂ 10 kg ಬಂದರೂ ಕೂಡ ನನಗೆ
ಒಂದು 12-13 ಟನ್ ಇದ್ರಾಗ ಇಳುವರಿ ಬರ್ತೈತಿ. ಮತ್ತು ಕಮ್ಮಿ ಅಂದರೂ 40-60 ರೂಪಾಯಿ ರೇಟ್ ಮಾರ್ಕೆಟ್ದಾಗ ಮಾರೋದ್ರಿಂದ ಕನಿಷ್ಠದಿಂದ ನಾನು 4-5 ಲಕ್ಷ ರೂಪಾಯಿ ನನಗೆ ಇದರ ಆದಾಯ ಬರ್ತೈತಿ. ಯಾಕಂದ್ರೆ ಈ ಭಾಗದಾಗ ಮೊದಲನೇದಾಗ ಏಲಕ್ಕಿ ಬನಾನ ಮಾಡಿದ್ದು ಫಸ್ಟ್ ಬಾಳೆ ಮಾಡಿದ್ದು ನಾವು. ಈಗ ಇದಕ್ಕೊಂದು ಗಾಳಿದು ಒಂದೇ ಸಮಸ್ಯೆ ಆಕೈತಿ, ಅದನ್ನು ಪ್ರೊಟೆಕ್ಟ್ ಮಾಡ್ಕೊಂಡು ಈ ಬನಾನ ಬೆಳೆದಿದ್ದಾದ್ರೆ ಇದಕ್ಕೆ ರೋಗದ ಬಾಧೆ ಭಾಳ ಕಡಿಮೆ ಐತಿ. ಮತ್ತು ಈ ತಿನ್ನೋಕ್ಕೂ ಭಾಳ ತುಂಬ ರುಚಿಯಾಗಿರೋದ್ರಿಂದ ಈ ಸಾಕಷ್ಟು ಜನ ಇದು ಬೇಡಿಕೆ ಇರೋದ್ರಿಂದ ನಾವು ಈ ಭಾಗದಾಗ ನಾವು ಫಸ್ಟ್ ಈ ಏಲಕ್ಕಿ ಬನಾನ ಬೆಳೆದ ಕನಿಷ್ಠ ಅಂದ್ರೆ 4-5 ಲಕ್ಷ ರೂಪಾಯಿ ಆದಾಯ ಒಂದು ಬರ್ತೈತಿ ಅಂತ ಒಂದು ನಾವು ನಿರೀಕ್ಷೆ ಐತಿ. ಮತ್ತು 10-12 kg ಅಂತೂ ಆರಾಮಾಗಿ ಈಗ ಗೊನೆ ಅಥವಾ ಈಗ ನಾವು ಒಂದೊಂದು ಅಲೆಯಲ್ಲಿ ನಮ್ಮ ಗೊನೆ ಬರ್ತಾ ಅದು ಈಗ ಕನಿಷ್ಠ ಅಂದರೂ ಕೂಡ ಈ ಬೇಸಿಗೆ ಒಳಗೆ ಬರೋದ್ರಿಂದ ರಂಜಾನ್ ಇರೋದ್ರಿಂದ ಅದು ಕರೆಕ್ಟ್ ನಾವು ಸೆಟ್ ಮಾಡಿ ಈ ಬನಾನ ಬೆಳೆದ ಮತ್ತು ನಾವು ಒಂದು ಆದಾಯ ತೊಗೊಳಕ್ಕೆ ಒಂದು ಅಗದಿ ಸರಳವಾದ ಉಪಾಯ. ಅದಲ್ದೇ ಇದಕ್ಕಿಂತ ಮುಂಚೆ ನಾವು ಬರೀ ಬನಾನ ಅಷ್ಟೇ ಬೆಳೆದ್ರೆ ಇದ್ರ ಬನಾನ ನಾಟಿ ಮಾಡಿದಾಗ ನಾವು ಈಗ ಬೆಂಡಿ ಮತ್ತು ಚವಳಿ ಇದ್ರಾಗ ನಾವು ಆದಾಯ ತೊಗೊಂಡಿದ್ವಿ. ಅದಲ್ಲದೆ ಮತ್ತು ಈಗ ದಸರಾ ದೀಪಾವಳಿ ಬರೋಂಗೆ ಇದ್ರಾಗ ನಾವು ಚೆಂಡು ಹೂ ನಾಟಿ ಮಾಡಿದ್ವಿ. ಅದ್ರಾಗ ಕನಿಷ್ಠ ಅಂದ್ರೆ ಒಂದು 30,000 ರೂಪಾಯಿ ಚೆಂಡು ನಮ್ಗೆ ಆದಾಯ ಬಂದೈತಿ. ಮತ್ತು 15-20,000 ರೂಪಾಯಿ ಬೆಂಡಿ ಚವಳಿ ಈ ಥರ ನಮ್ಮ ತರಕಾರಿಯಿಂದ ಸುಮಾರು ಒಂದು 50,000 ರೂಪಾಯಿ ನಾವು ಅಂತರ ಬೆಳೆಯಿಂದ ಇದ್ರಾಗ ಆದಾಯ ತೊಗೊಂಡು ಇನ್ನು ಕನಿಷ್ಠ ಈಗ ಏನು ಬರ್ತೈತಿ ಬಾಳೆ ಬೆಳೆ 4-5 ಲಕ್ಷ ರೂಪಾಯಿ ಬರಬೇಕು ನಮ್ಮ ನಿರೀಕ್ಷೆ ಐತಿ. ಮತ್ತು ಅಷ್ಟು ಬಂದೇ ಬರ್ತೈತಿ ಅನ್ನುವಂಥದ್ದು ನನಗೆ ಆತ್ಮವಿಶ್ವಾಸ ಐತಿ. ಯಾಕಂದ್ರೆ ಮಾರ್ಕೆಟ್ದಾಗ ಒಳ್ಳೆ ಬೇಡಿಕೆ ಇರೋದ್ರಿಂದ ನಾವು ಈ ಬನಾನ ನಾಟಿ ಮಾಡಿ ಇದರ ಒಂದು ಪ್ರಯತ್ನ ನಾನು ಮಾಡಿದೆ ಅಂತ ಹೇಳ್ಬೋದು. ಒಂದು 15-20 ವರ್ಷ ನಾವು ಅರ್ಶಿನ ಬೆಳಿತಾ ಇದ್ದೀವಿ. ಅರ್ಶಿನ ಬೆಳಿಬೇಕಾದ್ರೆ ನಾವೆಲ್ಲ ಸುಮಾರು 1 ಎಕರೆಗೆ 12-15 ಕ್ವಿಂಟಲ್ ಬೀಜ ಉಪಯೋಗ ಮಾಡ್ತಿದ್ವಿ. ಈ ವರ್ಷ ಅದು ಯಾಕಂದ್ರೆ ನಮಗೆ ಭಾಳ ಅಂದ್ರೆ 15 ಕ್ವಿಂಟಲ್ ಬೀಜ ಉಪಯೋಗ ಮಾಡಿದಾಗ ಒಂದು 20-25 ಕ್ವಿಂಟಲ್ ಸಾವಯವದಾಗ ನಾವು ಅರ್ಶಿನ ಬೆಳಿತಿದ್ವಿ. ಈ ವರ್ಷ ಬೇಡಿಕೆ ಆದ ಸುರೇಶ್ ದೇಸಾಯಿ ಅವರು ಇಲ್ಲ ನೀವು ಕಡಿಮೆ ಬೀಜ ಉಪಯೋಗ ಮಾಡಿರಿ, ಮತ್ತು ಅದರಾಗ ನೀವು ಒಂದು 15 ಕ್ವಿಂಟಲ್ ಅಂದ್ರೆ 40% ನೀವು ಬೀಜ ಕಡಿಮೆ ಮಾಡ್ಕೊಂಡು ದೂರ ನೀವು ಸೀಡ್ ನಾಟಿ ಮಾಡಿರಿ. ಆಮೇಲೆ 60-75 ದಿವಸ ಒಳಗೆ ಇದು ಅರಿಶಿನ ಸುಳಿಯನ್ನು ಕಿತ್ತರೆ ಅದಕ್ಕೆ ನಿಮ್ಗೆ ಮೊದಲ 2-3 ಮರಿ ಬಂದರೆ ಇದಕ್ಕೆ 6-8 ಮರಿ ಬರ್ತಾವೆ. ಮರಿ ಸಂಖ್ಯೆ ಹೆಚ್ಚಾಗೋದ್ರಿಂದ ಗಾಳಿ ಬೆಳಕ ಸಿಗ್ತೈತಿ ಮತ್ತು ಬೀಜದ ಖರ್ಚು ಕಡಿಮೆ ಆಕೈತಿ. ಪ್ಲಸ್ ಎಲ್ಲ ಮರಿಗಳು ಒಂದು ಸದೃಢವಾಗಿ ಬೆಳೆಯೋದ್ರಿಂದ ನಿಮ್ಮ ಅರಿಶಿನ ಇಳುವರಿ ಒಳಗೆ 20-25 ಕ್ವಿಂಟಲ್ ತೋದ್ರೆ ಅದು ಕನಿಷ್ಠ ಅಂದ್ರೆ ಒಂದು 5-10 ಕ್ವಿಂಟಲ್ ಮಾತ್ರ ನಮಗೆ ಇಳುವರಿ ಹೆಚ್ಚಾಕೈತೆ ಅಂತ ಒಂದು ಸಲಹೆ ಕೊಟ್ಟರು. ಆ ಒಂದು ಒಳಗೆ ನಾವೀಗ ಇದಕ್ಕೆ ಅರ್ಶಿನ ನಾವೀಗ ಮೊದಲು ಸಾಕಷ್ಟು ಭೂಮಿ ತಯಾರಿ ಮಾಡ್ಕೊಂಡು ಇದಕ್ಕಿಂತ ಮುಂಚೆ ನಾವು ಗೋಧಿ ಹಾಕ್ಕೊಂಡಿದ್ದು. ಗೋಧಿ ಬಂದಂಥ ವೇಸ್ಟನ್ನು ಎಲ್ಲ ಇದ್ರಾಗ ನಾವು ಮಲ್ಚಿಂಗ್ ಅದನ್ನು ರೋಟಾವೇಟ್ರದಾಗ ಪುಡಿ ಮಾಡಿ ಇದನ್ನೆಲ್ಲ ಇಲ್ಲೇ ಮಲ್ಚಿಂಗ್ ಮಾಡಿದ್ವಿ. ಬೇಸಿಗೆ ಒಳಗೆ ಎಲ್ಲ ಬಿಸಿಲಿಗೆ ಕಾಯಿಸ್ಕೊಂಡು ಅಡ್ಡ ಉದ್ದ ಲಂಗ್ರಿ ಗಳೆ ಏನು ಬೇಕು ಇದಕ್ಕೆ ಹದವಾಗಿ ನಾವು ಕೆಲಸ ಮಾಡ್ಕೊಂಡು ಮೇ ಎಂಡಿಗೆ ಅಂದರೆ ಇದನ್ನು ನಾವು 4 ಫುಟಿಗೆ ಒಂದು ಬೆಡ್ ಟ್ರ್ಯಾಕ್ಟರ್ ಮುಖಾಂತರ ಇದನ್ನು 4 ಫುಟಿಗೆ ಒಂದು ಬೆಡ್ ಒಂದು ಫುಟ್ ಒಂದೂವರೆ ಫುಟ್ ಒಂದು ಸೀಡ ಮತ್ತು 2 ಲೈನ್ ಮಾಡ್ಕೊಂಡು ನಾವು ಕನಿಷ್ಠ 1 ಎಕರೆಗೆ ಒಂದು 6-8 ಕ್ವಿಂಟಲ್ ಬೀಜ ನಾವು ಉಪಯೋಗ ಮಾಡಿ ಸುಮಾರು 60 ದಿವಸಕ್ಕೆ ಒಂದು ಸಲ ಮತ್ತು 75 ದಿವಸಕ್ಕೆ ಒಂದು ಸಲ ಅಂತ 2 ರೌಂಡ್ದಾಗ ನಾವು ಇದನ್ನು ಈ ಥರ ಸುಳಿ ಕಿತ್ತೋದ್ರಿಂದ ಅರಿಶಿನ ಚಲೋ ಬಂದೈತಿ. ಪ್ಲಸ್ ಅಂದ್ರೆ ಈಗ ಯಾವುದೇ ಅದಕ್ಕೆ ರೋಗ ಇಲ್ಲ ಮತ್ತು ಗಾಳಿ ಬೆಳಕಾಡೋದ್ರಿಂದ ನಮ್ಮದು ಬೀಜದ ಖರ್ಚು ಕಡಿಮೆ ಆಗೈತಿ, ಟ್ರ್ಯಾಕ್ಟರ್ನ ಬಿತ್ತನೆ ಮಾಡೋದು ಆಳಿನ ಖರ್ಚು ಕಡಿಮೆ ಆಗೈತಿ. ಮತ್ತು ಹೆಸರು ಈ ಸದ್ಯದ ಪರಿಸ್ಥಿತಿ ಭಾಳ ಚಲೋ ಐತಿ. ಯಾಕಂದ್ರೆ ನಾವು ಸಾವಯವದಾಗ ಬೆಳೆಯೋದ್ರಿಂದ ಇದಕ್ಕೆ ಬೀಜಾಮೃತದ ಬೀಜಾಪ ಮಾಡಿ ನಾವು ಇದನ್ನು ನಾಟಿ ಮಾಡಿದ್ವಿ. ಮತ್ತು ಪ್ರತಿ ಸಲ ನಮ್ಮ ಬಯೋಡೈಜೆಸ್ಟರ್ ಲಿಕ್ವಿಡ್ ಕೊಡ್ತಾಯಿದ್ವಿ. ಈಗ ಗೋಕೃಪಾಮೃತ ಅನ್ನೋದು ನಮ್ಮ ಕನೇರಿ ಮಠದ ಸ್ವಾಮಿಗಳ ಕಡೆಯಿಂದ 1 ಲೀಟ್ರ್ ತೊಗೊಂಬಂದು ನಾವು ಪ್ರತಿ ವಾರನೂ 1,000 ಲೀಟ್ರ್ ಮಾಡ್ತೀವಿ. ಕೂಡಿ ನಮ್ಮ ಎಲ್ಲ ಬೆಳೆಗಳಿಗೆ ಪ್ರತಿ ವಾರಕ್ಕೆ ಒಂದು ಸಲ ನಾವೆಲ್ಲಿ ನೀರು ಕೊಡ್ತೀವಿ ಆ ನೀರು ಕೊಡೋದ್ರಿಂದ ಅದಕ್ಕೆ ನಾವು ಪ್ರತಿ ವಾರಕ್ಕೂ ಇದು ಬೆಳೆ ಚೇಂಜ್ ಹಾಕೋದು ಬರತ್ತೈತಿ. ಇದು ಹೆಚ್ಚಿಗೆ ನಮ್ದು ಅನುಕೂಲ ಅಂತಂದ್ರೆ ಈ ಗೋಕೃಪಾಮೃತದಿಂದ ನಮ್ಗೆ ಹೆಚ್ಚಿನ ಬೆಳೆ ಚಲೋ ಬರತೈತಿ ಅನ್ಸತೈತಿ. ಮತ್ತು ಬೆಳೆ ನಮ್ಮ ಜಮೀನೊಳಗೂ ಭಾಳ ಮಿದುವಾಗಿ ಎರೆಹುಳು ಆ್ಯಕ್ಟಿವಿಟಿ ಪ್ರತಿಯೊಂದೂ ಒಂದು ಜೀವಾಣುಗಳ ಭೂಮಿ ಒಳಗೆ ಕೆಲಸ ಮಾಡೋದ್ರಿಂದ ಅಗದಿ ಉತ್ತಮವಾದ ಬೆಳೆ ಬರುವಂಥ ನಮ್ಮದು ಪೊಸಿಷನ್ ಐತಿ. ಪ್ಲಸ್ ಈ ಬೆಳೆ ನೋಡಿದ್ರೆ ಗೊತ್ತಾಗ್ತೈತಿ. ಯಾಕಂದ್ರೆ ನಾವು ಮೇ ಎಂಡಿಗೆ ಪ್ಲ್ಯಾಂಟ್ ಮಾಡಿದ್ವಿ. ಮೇ ಏನಂದ್ರೆ ಜೂನ್ ಜುಲೈ ಆಗಸ್ಟ್ ಅಂದರೆ 4 ತಿಂಗಳು ನಾವು ಬೆಳೆ ಐತಿ. ಮತ್ತು ಈಗ ಸದೃಢವಾಗಿ ಬೆಳೆಯೋದ್ರಿಂದ ಮತ್ತು ನಾವು ಸುಳಿಕಿರೋದ್ರಿಂದ ಇದ್ರಾಗ ನಮ್ಮ ಕನಿಷ್ಠ ಅಂದರೂ 4-6 ಮರಿ ನಮಗೆ ಜಾಸ್ತಿ ಬಂದವು. ಪ್ಲಸ್ ಅರಿಶಿನ ಸದೃಢ ಇರೋದ್ರಿಂದ ಒಂದು ಒಳ್ಳೆ ಇಳುವರಿ ತೊಗೊಳತ್ತಿದೆ ಅಂತ ಹೇಳಕ್ಕೆ ನನಗೆ ಭಾಳ ಸಂತೋಷ ಐತಿ. ಎಲ್ಲ ರೈತರು
ಈ ಬೀಜ ಕಡಿಮೆ ಮಾಡಿ ಹೆಚ್ಚಿನ ಆದಾಯ ತೊಗೊಳಕ್ಕೆ ಇದೊಂದು ಸುರೇಶ್ ಬೆಡಕ್ಯಾಳ ಸುರೇಶ್ ಬಸವಪ್ರಭು ದೇಸಾಯಿ ಇವ್ರ ಮಾರ್ಗದರ್ಶನ ನಾವು ಇದನ್ನು ಮಾಡಿದ್ವಿ. ಮತ್ತು ಅವ್ರಿಗೆ ನಾನು ಅನ್ನೋಂಥ ಧನ್ಯವಾದ ಹೇಳ್ತೀನಿ. ಹಿಂಗೆ ಎಲ್ಲ ರೈತರು ಈ ತಂತ್ರಜ್ಞಾನ ತೊಗೊಂಡು ಒಳ್ಳೆಯ ಆದಾಯ ತೊಗೊಂಡು ನಾವು ನಮ್ಮ ರಾಷ್ಟ್ರನ ಸದೃಢ ಮಾಡೋಕ್ಕೆ, ನಮ್ಮ ರಾಜ್ಯ, ನಮ್ಮ ಜಿಲ್ಲೆ, ನಮ್ಮ ರಾಷ್ಟ್ರನ ಸದೃಢ ಮಾಡೋಕ್ಕೆ ಇದೊಂದು ಒಳ್ಳೆಯ ಅವಕಾಶ. ಈ ಥರ ನಾವು ಕಡಿಮೆ ಖರ್ಚಿನ ಹೆಚ್ಚಿನ ಆದಾಯ ತೊಗೊಂಡು ಮೋದಿಯವ್ರು ಹೇಳ್ದಂಗೆ ಇದನ್ನು ನಮ್ಮ ಇನ್ಕಮ್ ಡಬಲ್ ಮಾಡ್ಕೊಂಡು ನಾವು ಕೂಡ ಸದೃಢವಾಗಿರ್ಬೋದು ಅಂತ ಒಂದು ಸಂದೇಶನ ಈ ನನ್ನ ರೈತರ ಮಿತ್ರರಿಗೆ ನಾನು ಕೊಡಲು ಬಯಸ್ತೀನಿ. ಎಲ್ಲರಿಗೂ ನಮಸ್ಕಾರ. ಟೋಟಲ್ ಎಲ್ಲ ಪ್ರತಿಯೊಂದು ಬೆಳೆಯನ್ನು ಬೆಳೆಯುವಂಥ ನಾನು ಪ್ರಯತ್ನ ಮಾಡ್ತೀನಿ. ನಾನು ಇಡೀ ನನ್ನ ಕುಟುಂಬ ಇದರಲ್ಲಿ ಶ್ರಮ ಪಡ್ತಾಯಿದ್ದೆ. ಕುಟುಂಬದ ಜೊತೆನೇ ಒಟ್ಟಾಗಿ ನಾವು ಕೆಲಸ ಮಾಡ್ತೀವಿ. ಈಗ ಒಂದು ಅಂದರೆ ಲೋ ಕಾಸ್ಟ್ ಟೆಕ್ನಾಲಜಿ, ಕಡಿಮೆ ಖರ್ಚಿನಲ್ಲಿ ನಾವು ಕಬ್ಬಿನ ನರ್ಸರಿಯನ್ನು ತಯಾರು ಮಾಡ್ಕೊಂಡದನ್ನು ಈಗ ರೈತರಿಗೆ ಅನುಕೂಲ ಆಗೋ ಉದ್ದೇಶದಿಂದ ನಾನು ನನ್ನದೇ ಆದಂಥ ಒಂದು ತಂತ್ರಜ್ಞಾನ ಬೆಳ್ಕೊಂಡು ನಾನು ಬೆಳೆಸಿದ್ದೀನಿ. ಒಂದೊಂದು ಸಿಂಗಲ್ ಕನ್ನನ್ನು ಕಟ್ ಮಾಡಿ ಕೆಳಗಡೆ ಒಂದು ಪ್ಲಾಸ್ಟಿಕ್ ಮಲ್ಚಿಂಗ್ ಮಾಡಿಕೊಂಡು ಅದ್ರ ಮೇಲೆ ಒಂದು 2ರಿಂದ 3 ಬಟ್ಟು ಮಣ್ಣು ಹಾಕ್ಕೊಂಡಿದ್ವಿ. ಆ ಮಣ್ಣಿನ ಮೇಲೆ ಒಂದೊಂದಾಗಿ ಕಣ್ಣನ್ನು ನಾವು ಜೋಡಿಸಿದ್ದೀವಿ. ಕನಿಷ್ಠ ಅಂದ್ರೆ ಒಂದು ಎಕರೆಗೆ ನಮಗೆ 4,350 ನಮಗೆ ನಾಟಿ ಮಾಡುವಂಥ ಸಸಿ ಬೇಕಾಗತ್ತೆ. ಈ ಸಸಿ ಅದನ್ನು ಕನಿಷ್ಠ ಅಂದ್ರೆ 15ರಿಂದ 20 ದಿವಸ ನಮ್ಮ ಸಸಿ ರೆಡಿ ಆಗ್ತವೆ. ಮತ್ತು ಕನಿಷ್ಠ ಈಗ 1 ಎಕರೆಗೆ ನಾವು ನರ್ಸರಿ ಹೊರಗಡೆ ನಾವೇನಾದರೂ ಕೊಂಡು ತರಬೇಕಾದ್ರೆ ಲೋ ಕಾಸ್ಟ್ ಟೆಕ್ನಾಲಜಿ ಉಪಯೋಗ ಒಂದೊಂದು ಕಣ್ಣು ಕಟ್ ಮಾಡಿ ಪ್ಲಾಸ್ಟಿಕ್ ಮಲ್ಚಿಂಗ್ ಹಾಕಿ ಮಣ್ಣು ಹಾಕಿ ಅದ್ಮೇಲೆ ಮತ್ತು ಒಳ್ಳೆ ಪೌಷ್ಟಿಕವಾದಂಥ ಎರೆಹುಳು ಗೊಬ್ಬರ ಹಾಕ್ಕೊಂಡು ನಾವು ಅದನ್ನು ಮುಚ್ಕೊಂಡು ನಾಟಿ ಮಾಡಿದ್ವಿ. ಸುಮಾರು ಒಂದು 8ರಿಂದ 10 ದಿವಸ ನಮ್ಮದು ಮೊಳಕೆ ಬಂದೈತಿ. ಬೀಜೋಪಚಾರ ಮಾಡಿ ಅದು ಹಾಕಿ ಈಗಂದ್ರೆ ನಮಗೆ ಈ ಥರ ನಾವು ನಾಟಿ ಮಾಡೋದ್ರಿಂದ ನಮಗೆ ಭಾಳ ಒಂದು 25ರಿಂದ 30 ವರ್ಷಕ್ಕೆ ಒಂದು ನಮ್ಮದು